ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಕಾರೂರಲ್ಲಿ ಮೊಹರಂ ತುಂಬ ಚೆನ್ನಾಗಾಗುತ್ತಂತೆ. ಅದಕ್ಕೆ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು, ವೆದರು ತುಂಬ ಪೀಸ್ಫುಲ್ ಆಗಿತ್ತು. ನಾವು ಮಟನ್ ತಿನ್ನಬೇಕಾದ್ರೆ ನಮ್ಕೊಂಡು ನಮ್ಮನ್ನು ನೋಡೋ ರೀತಿ ಯಾವ ಥರ ಇತ್ತು ಅಂತಂದರೆ, ನೀವು ಮಾತ್ರ ಮಟನ್ ತಿಂತೀರಾ, ನಾನು ತಿಂತೀನಿ ಅಂತ ಪತ್ರೋಳಿ ಪ್ಲೇಟ್ನ ಇಟ್ಕೊಂಡಿದ್ದಾನೆ, ಕೊಡ್ತಾನೆ ಇಲ್ಲ. ಮನೆಗೆ ಹೋದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೇನಪ್ಪ ಅಂತಂದರೆ ಊಟ ಮಾಡಿದ್ವಿ. ಯಾಕೆ ಅಂತಂದರೆ ನಾವು ಬಿಟ್ಟಿದ್ದು 2:30ಗೆ, ರೀಚ್ ಆಗಿದ್ದು 3:30ಗೆಲ್ಲ ರೀಚ್ ಆದ್ವಿ. ತುಂಬ ಹಸಿವಾಗ್ಬಿಟ್ಟಿತ್ತು ಮಧ್ಯಾಹ್ನ, ಅದಕ್ಕೆ ಫಸ್ಟ್ ಚೆನ್ನಾಗಿ ಮಟನ್ ತಿಂದ್ವಿ. ಇಲ್ಲಿ ನಮ್ಮ ಗುಂಡ ಬಂದು ಅಲಾಯ್ ಆಡ್ತಾ ಇದ್ದಾನೆ. ಅಲಾಯ್ ಅಂತಂದರೆ ಏನಪ್ಪ ಅಂತಂದರೆ ಗುಂಡಿ ತೋಡಿರ್ತಾರಲ್ವಾ, ಅದ್ರ ಸುತ್ತ ಹೆಜ್ಜೆನ ಹಾಕ್ತಾರೆ, ಅದಕ್ಕೆ ನಮ್ಮ ಕಡೆ ಅಲಾಯ್ ಆಡೋದು ಅಂತ ಕರೀತಾರೆ. ನಮ್ಮ ಗುಂಡ ಆಗಲೇ ಒಂದು ರೌಂಡ್ ಹೋಗಿ ಬಂದಿದ್ದಾನೆ. ಇಲ್ಲ, ನಾನು ಇನ್ನೊಂದು ಸರಿ ಹೋಗ್ತೀನಿ, ಮತ್ತೆ ಒಂದು ಸರಿ ಹೋಗ್ತೀನಿ, ನಾನು ಬಿಡಿ ಅನ್ನೋ ಥರ ಆಡ್ತಾ ಇದ್ದಾನೆ. ನಮ್ಮ ಗುಂಡಂಗೆ ಸ್ವಲ್ಪ ಕ್ರೌಡ್ ಅನಿಸಿದ್ರೆ ಸಾಕು, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ. ಆದರೆ ಈ ಸರಿ ತುಂಬ ಎಂಜಾಯ್ ಮಾಡ್ತಾ, ನಾನು ಹೋಗ್ತೀನಿ, ಇನ್ನೊಂದು ರೌಂಡ್ ಹೋಗ್ತೀನಿ ಅಂತ ಅವರು ಹೋಗ್ತಾ ಇದ್ರೆ ಅವ್ರ ಜೊತೆನೇ ಹೋಗ್ತಾ ಇದ್ದ. ಅವ್ನು ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ಈ ಸರಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ದಾನೆ ನಮ್ಮ ಗುಂಡ. ನಮ್ಮ ಗುಂಡನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋದಾಗ ಅವನು ಸ್ವಲ್ಪ ಕ್ರೌಡ್ ಅನಿಸಿದ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಆದರೆ ಈಗ ಅಳ್ತಾನೆ ಇಲ್ಲ. ಅದು ಹೇಗೆ ಅನಿಸುತ್ತೆ ಅಂತಂದರೆ, ಯಾಕಪ್ಪ ಅಳ್ತಿಲ್ಲ, ಆವಾಗ ಅಳ್ತಾನೆ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಈಗ ಅಳ್ಳಿಲ್ಲ, ಯಾಕಪ್ಪ ಅಳ್ಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಮೊಹರಂ ಹಬ್ಬನ ನೋಡ್ಕೊತಾ ಬಂದಿದ್ದೀನಿ. ಆದರೆ ನಾನು ತಿಳ್ಕೊಂಡಿದ್ದು ಅಂತಂದರೆ, ಬಕ್ರೀದ್ದು, ರಂಜಾನು ಎಲ್ಲ ಹಬ್ಬಗಳಿಗಿಂತ ಮೊಹರಮ್ಮು ಸ್ವಲ್ಪ ಡಿಫ್ರೆಂಟು. ಯಾಕೆ ಅಂತಂದರೆ ನಮ್ಮ ಹಿಂದೂ ಜನನೂ ಇರ್ತಾರೆ ಮತ್ತು ಮುಸ್ಲಿಮ್ ಅವರು ಕೂಡ ಇರ್ತಾರೆ, ಇಬ್ಬರು ಸೇರಿ ಮಾಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಹಬ್ಬ. ಮೊಹರಂ ಅಂತಂದರೆ ಇಸ್ಲಾಂ ಧರ್ಮದ ಪವಿತ್ರ ವರ್ಷದ ಮೊದಲನೇ ತಿಂಗಳು ಅಂತ ಹೇಳ್ತಾರೆ. ಬಹಳ ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನಿರವರು, ಇವರು ಬಂದು ಸತ್ಯ ಮತ್ತು ನ್ಯಾಯದ ಪರವಾಗಿ ಇವರು ಇರ್ತಾರೆ. ಆ ಸಮಯದಲ್ಲಿ ಯಜೀದ್ ಅಂತ ಅವರು ಆಡಳಿತನ ನಡೆಸ್ತಾ ಇರ್ತಾರೆ. ಅದು ನ್ಯಾಯಯುತವಾಗಿ ನಡೆಸ್ತಾ ಇರಲ್ಲ ಆಡಳಿತನ. ಇಬ್ಬರಲ್ಲೂ ಕೂಡ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಆಮೇಲೆ ಇಬ್ರಿಗೂ ಕೂಡ ಯುದ್ಧ ನಡೆಯುತ್ತೆ. ಎಲ್ಲಿ ಅಂತಂದರೆ ಬಟಲ್ ಆಫ್ ಕಾರ್ಬಲ್ ಅಂತ ಒಂದು ಪ್ಲೇಸಲ್ಲಿ ಇಬ್ರಿಗೂ ಯುದ್ಧ ನಡೆಯುತ್ತೆ. ಯುದ್ಧದ ಟೈಮಲ್ಲಿ ಇಮಾಮ್ ಹುಸೇನ್ರವರ ಪರವಾಗಿ ಅಂತಂದರೆ ಅವ್ರ ಜೊತೆಗಿದ್ದವರು ತುಂಬ ಕಡಿಮೆ ಜನ. ಆ ಟೈಮಲ್ಲಿ ಅವ್ರಿಗೆ ತಿನ್ನಲಿಕ್ಕೆ ಸರಿಯಾಗಿ ಊಟ ಇರಲ್ಲ, ನೀರು ಕೂಡ ಇರಲ್ಲ. ಆದರೂ ಕೂಡ ಅವರು ಸತ್ಯದ ಮಾರ್ಗವನ್ನು ಬಿಡೋದಿಲ್ಲ. ಕೊನೆಗೆ ಏನಾಗುತ್ತಪ್ಪ ಅಂತಂದರೆ ಅವ್ರ ಜೊತೆ ಇದ್ದವರು ಎಲ್ಲರೂ ಕೂಡ ವೀರಮರಣನ ಹೊಂದುತ್ತಾರೆ. ಅದಕ್ಕಾಗಿ ಅವರ ತ್ಯಾಗವನ್ನು ಗೌರವಿಸಿ ಪ್ರತಿ ವರ್ಷ ಕೂಡ ಮೊಹರಂ ಆಚರಿಸಲಾಗುತ್ತದೆ. ಆ ಸಮಯದಲ್ಲಿ ಅನೇಕ ಮುಸ್ಲಿಮರು ಪ್ರಾರ್ಥನೆ ಮಾಡುತ್ತಾರೆ, ಇಮಾಮ್ ಹುಸೇನ್ರವರ ತ್ಯಾಗವನ್ನು ಸ್ಮರಿಸುತ್ತಾರೆ ಮತ್ತು ಆ ಸತ್ಯ, ನ್ಯಾಯ, ಧೈರ್ಯ ಹಾಗೂ ಆ ಮಾನವೀಯತೆಯ ಸಂದೇಶಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಈ ಕತೆ ನಮ್ಗೆ ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲಬೇಕು ಮತ್ತು ಅನ್ಯಾಯವನ್ನು ಬೆಂಬಲಿಸಬಾರದು ಮತ್ತು ಧೈರ್ಯದಿಂದ ಬದುಕಬೇಕು ಎಂದು ಹೇಳುತ್ತದೆ. ಮೊಹರಂ ಬಗ್ಗೆ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇರೆ ಥರ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಇಲ್ಲಿ ನಮ್ಮ ಗುಂಡ ಬಲೂನ್ಗೋಸ್ಕರ ಅಳ್ತಾ ಇದ್ದಾನೆ. ತಂಗಿ ಅಣ್ಣ ಇಬ್ಬರು ಕೂಡ ಕಿತ್ತಾಡ್ತಿದ್ದಾರೆ ಬಲೂನ್ಗೋಸ್ಕರ. ನನಗೆ ಬೇಕು ಅಂತ ಕಿತ್ತಾಡ್ತಾ ಇದ್ದಾರೆ. ಆ ಬಲೂನ್ 1 ಸೆಕೆಂಡು ಇಲ್ಲ, ಒಡೆದೋಯ್ತು. ಇಲ್ಲಿ ನಮ್ಮ ಗುಂಡ ಎಷ್ಟು ಬ್ಯುಸಿಯಾಗಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ನಾನೇನಾದರೂ ಇಯರಿಂಗ್ಸ್ ಹಾಕ್ಕೊಂಡ್ರೆ, ಒಂದು ಜುಮ್ಕಿ ಆದರೆ ಯಾರೋ ಡಿಸೈನ್ ಆಗಿರೋ ಏನಾದರೂ ಇಯರಿಂಗ್ಸ್ ಹಾಕ್ಕೊಂಡ್ರೆ ಅದನ್ನು ಬಿಡೋದೇ ಇಲ್ಲ ನಮ್ಮ ಗುಂಡ. ಯಾವಾಗ ನೋಡಿದ್ರೂ ಅವ್ನ ಕೈ ನನ್ನ ಇಯರಿಂಗ್ಸ್ ಮೇಲೇ ಇರುತ್ತೆ, ಅದನ್ನೇ ನೋಡ್ತಾ ಇರ್ತಾನೆ. ಇಲ್ಲಿ ಎಲ್ಲರೂ ಈವ್ನಿಂಗ್ ಬಂದು ಆ ಗುಂಡಿ ತೋಡಿರ್ತಾರಲ್ವ, ಮುಚ್ಚಬೇಕಾದ್ರೆ ಎಂಡಿಂಗು ಎಲ್ಲರೂ ಹೆಜ್ಜೆನ ಹಾಕ್ತಾರೆ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಸೇರಿ ಹೆಜ್ಜೆ ಹಾಕ್ತಾರೆ. ನಾನಂತೂ ಮತ್ತೆ ನೋಡೋಕ್ಕಂತ ಹೋದೆ ಹೇಗೆ ಹಾಕ್ತಾರೆ ಅಂತ. ತುಂಬ ದಿನ ಆಗಿತ್ತು ಈ ಥರ ನೋಡಿ. ಆಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮಳೆ ಬರ್ತಾಯಿತ್ತು. ದೇವರೆಲ್ಲ ಹೋದ್ಮೇಲೆ ಮಳೆ ಬರ್ತಾಯಿತ್ತು, ಬೇಗ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲರೂ ಸೇರಿ ಖಾರ ಮತ್ತು ಆಮೇಲೆ ಲಡ್ಡು ಎಲ್ಲ ತಿಂದ್ವಿ. ಆಫ್ಟರ್ ಡೆಲಿವರಿ ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು, ಅದಕ್ಕೆ ಅವರು ನನಗೆ ಸೀರೆನ ಕೊಟ್ಟರು, ಕುಂಕುಮ ಹಚ್ಚಿ. ಅದಕ್ಕೆ ನಾನು ಕೂಡ ಕುಂಕುಮ ಹಚ್ಚಿದೆ.
ಮತ್ತೆ ಬರ್ತಾವ ಬಾ ಮದುವೆ ಮಾಡ್ಕೊಡ್ಲಿಕ್ಕೆ. ಎಲ್ಲರಿಗೂ ಬಾಯ್. ನಮ್ಮ ಗುಂಡ ಒಬ್ಬನೇ ಎಂಜಾಯ್ ಮಾಡಲ್ಲ, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹೋಗ್ಬೇಕಾದ್ರೆ ಎಲ್ಲರೂ ಬಂದು ಅವರು ಹೋಗಿ ಬನ್ನಿ ಅಂತ ಹೇಳೋದು, ಹುಷಾರು ಅಂತ ಹೇಳೋದು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು, ಎಷ್ಟು ಚೆನ್ನಾಗಿ ಕಳಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿ ನಮ್ಮ ಗುಂಡ ಅಂತ ಅವ್ರ ತಂಗಿ ಕೈನೇ ಬಿಡ್ತಾ ಇಲ್ಲ. ನೀನು ಬಾ ಅಂತ ಹೇಳ್ತಾ ಇದ್ದಾನೆ ಅವ್ರ ತಂಗಿಗೆ. ಇವ್ನು ನೋಡಿ ಹೇಗೆ ಬಾ ಹೇಳ್ತಾ ಇದ್ದಾನೆ ಅಂತ. ಇವನು ಮತ್ತು ನಮ್ಮ ಗುಂಡ ಒನ್ ಡೇ ಗ್ಯಾಪು. ಅವನು ಮಂಡೇ, ಇವನು ಟ್ಯೂಸ್ಡೇ. ಇವನು ರಂಜಿತು ಮತ್ತು ನಮ್ಮ ಗುಂಡ ಇಬ್ಬರು ಕೂಡ ಒಂದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಅಲ್ಲಿ ಹಾಸ್ಪಿಟ್ಲಲ್ಲಿ ಮೀಟ್ ಆಗಿದ್ದು, ಮತ್ತು ಇವತ್ತು ಇಲ್ಲಿ ಮೀಟ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಗುಂಡಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.